ನಮಸ್ಕಾರ ವೀಕ್ಷಕರೇ, ಲರ್ನ್ ಕಾಮರ್ಸ್ ಫ್ರಮ್ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ಈ ಹಿಂದೆ ನಾವು ಬ್ರಾಂಚ್ ಅಕೌಂಟಿಂಗ್ನ ವ್ಯಾಲ್ಯೂಮ್ 1 ನೋಡಿದ್ದೀವಿ. ಇಂದು ಭಾಗ 2 ಅಂದರೆ ವ್ಯಾಲ್ಯೂಮ್ 2ನಲ್ಲಿ ಡೆಟಾರ್ ಸಿಸ್ಟಮ್, ಬ್ರಾಂಚ್ ಅಕೌಂಟ್ನಲ್ಲಿನ ಒಂದು ಮೆಥಡು, ಆ ಮೆಥಡ್ನಲ್ಲಿನ ಸೆಕ್ಷನ್ ಬಿನಲ್ಲಿ ಬರುವಂತಹ ಅಂದರೆ 5 ಮಾರ್ಕ್ಸಿಗೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ ಕೇಳುವಂಥ ಪ್ರಾಬ್ಲಮ್ಸ್ಗಳನ್ನು ಇಂದು ನಾವು ಸಾಲ್ವ್ ಮಾಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಬ್ರಾಂಚ್ ಡೆಟಾರ್ಸ್ ಸಿಸ್ಟಮ್ ಬಗ್ಗೆ ನೋಡಿದ್ದೀವಿ. ಆ ಬ್ರಾಂಚ್ ಡೆಟಾರ್ ಸಿಸ್ಟಮ್ನಲ್ಲಿನ ಬ್ರಾಂಚ್ ಡೆಟಾರ್ಸ್ ಅಕೌಂಟನ್ನು ಹೇಗೆ ತೆರೆಯುವುದು, ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನು ಯಾವ ಥರ ಸಾಲ್ವ್ ಮಾಡೋದನ್ನು ಇಂದು ನೋಡೋಣ. The learning objective for today are, we will again going to discuss the bird's eye view on Detar system, and we will be solving problems based on preparation of branch Detar's account. As we have already discussed in the previous video that under branch accounting there are two major methods. One is cost price method, another is invoice price method. So today we have taken one among these two, that is under cost price method, where branch receives goods from head office at cost price and are authorized to sell them for cash as well as for credit. So when the term credit comes, branch needs to open a separate account for debtors and sales book. So today we will be solving problems on preparation of debtors ledger account. So under this method, branch is permitted to sell the goods and by head office on credit basis and also addition to cash. Branch should keep the records relating to credit sales, that is branch should maintain sales book and debtors ledger account. So debtors ledger account format is like this, which we have already seen in the previous video. It has 4 aspects. On the debit side, opening balance, credit sales. On the credit side, cash received from debtors and closing balance. On the credit side, there are some other items which arose are bad debts, discount allowed, returns inward, that is sales return. ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ನಮ್ಮ PPTಯಲ್ಲಿ ನೋಡಿದ್ದೀವಿ. ಬ್ರಾಂಚ್ ಅಕೌಂಟಲ್ಲಿ 4 ಮೆಥಡ್ಗಳಿತ್ತು. ಅದರಲ್ಲಿ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಕೂಡ ಮೇಂಟೈನ್ ಮಾಡೋದು ಎಕ್ಸಾಮಿನೇಷನಲ್ಲಿ ಸುಮಾರು ಸಲ ಈ ಕ್ವಶನ್ ರಿಪೀಟ್ ಆಗಿದೆ. ಸೆಕ್ಷನ್ ಬಿಯಲ್ಲಿ ಸುಮಾರು ಒಂದು 5 ವರ್ಷ ಇದು ರಿಪೀಟ್ ಆಗಿದೆ. ಇವತ್ತು ನಾವು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ನ ಫಾರ್ಮೆಟ್ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳಿದ್ದಾವೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ನ ಒಂದು ಸ್ಪೆಸಿಮನ್ ಈಗಾಗಲೇ ನಾವು ನೋಡಿದ್ವಿ PPTಯಲ್ಲಿ. ಇನ್ನೊಂದು ಸಲ ಇದನ್ನು ನೋಡಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದು ಸ್ಪೆಸಿಮನ್ ಆಫ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಸಿಂಪಲ್ ಅಕೌಂಟ್ ಇದೆ. ಡೆಟಾರ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ಕಡೆನೂ ಪರ್ಟಿಕ್ಯುಲರ್ಸ್ ಅಮೌಂಟ್. ಇದು ಕ್ರೆಡಿಟ್ ಸೈಡ್ ಈ ಕಡೆದು, ಇದು ಈ ಕಡೆದು ಡೆಬಿಟ್ ಸೈಡು. ಸೊ ಈ ಅಕೌಂಟಿನ ಪ್ರಾಮುಖ್ಯತೆ ಏನಂದರೆ ಇಲ್ಲಿ 4 ಅಂಶಗಳು ಬರ್ತವೆ. ಒಂದು ಓಪನಿಂಗ್ ಬ್ಯಾಲೆನ್ಸು, ಒಂದು ಕ್ಲೋಸಿಂಗ್ ಬ್ಯಾಲೆನ್ಸು, ಮೂರನೇದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಥವಾ ಚೆಕ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ನಾಲ್ಕನೇದು ಕ್ರೆಡಿಟ್ ಸೇಲ್ಸ್. ಸೊ ಈ ಅಕೌಂಟಿನ ವಿಶೇಷತೆ ಏನಂದರೆ ಇದರಲ್ಲಿ 4 ಅಂಶಗಳು ಇರಬೇಕು. ನಿಮ್ಮ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ ಈ 4 ಅಂಶಗಳಲ್ಲಿ 3 ಅಂಶಗಳನ್ನು ಕೊಟ್ಟಿರ್ತಾರೆ, ಇನ್ನೊಂದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ ಒಂದು ಪ್ರಾಬ್ಲಮ್ನಲ್ಲಿ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ, ಕ್ರೆಡಿಟ್ ಸೇಲ್ಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಈ 3 ಅವನು ಕೊಟ್ಟಿರ್ತಾನೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರಲ್ಲಿ. ಸೊ ಇದನ್ನು ನಾವು ಕಂಡುಹಿಡಬೇಕು. ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಇತ್ತು, ಕ್ರೆಡಿಟ್ ಸೇಲ್ಸ್ ಇತ್ತು,
ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು. ಸೊ ಇನ್ನೊಂದು ಕಂಡುಹಿಡಿದೇವೆ, ಏಕೆಂದರೆ ಅದು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಸೊ ಈಗ ನಾವು ಇನ್ನೊಮ್ಮೆ ನೋಡ್ಕೊಂಡು ಹೋಗೋಣ ಏನಿದೆ ಇದರಲ್ಲಿ ಅಂತೇಳಿ. ಸೊ ಡೆಬಿಟ್ ಸೈಡು ಓಪನಿಂಗ್ ಬ್ಯಾಲೆನ್ಸು, ಅಂದರೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸು ಈ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ, ಅದಕ್ಕೆ ಓಪನಿಂಗ್ ಡೆಟಾರ್ಸ್ ಅಂತ ಹೇಳ್ತೀವಿ. ಡೆಬಿಟ್ ಸೈಡು ಕ್ರೆಡಿಟ್ ಸೇಲ್, ಅಂದರೆ ಉದ್ರಿ ಮಾರಾಟ ಮಾಡಿದಂತಹ ಅಂಶಗಳು ಇಲ್ಲಿ ಬರ್ತವೆ. ಕ್ರೆಡಿಟ್ ಸೈಡ್ ನೋಡೋದಾದರೆ ಒಂದು 4 ಐಟಮ್ಗಳು ಬರ್ತವೆ. ಒಂದು ಮೊದಲೇದಾಗಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಥವಾ ಚೆಕ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್, ರಿಟರ್ನ್ಸ್ ಇನ್ವರ್ಡ್, ಅಂದರೆ ಮಾರಾಟ ಮಾಡಿ ಮರಳಿ ಬಂದದ್ದು, ಅಂದರೆ ಸೇಲ್ಸ್ ರಿಟರ್ನ್ ಅಂತ ಏನಂತೀವಿ ನಾವು ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕಾಗ್ತದೆ. ಕೊನೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್, ಇದಕ್ಕೆ ಏನಂತೀವಿ ನಾವು ಕ್ಲೋಸಿಂಗ್ ಡೆಟಾರ್ಸ್ ಅಂತ ಹೇಳ್ತೀವಿ. ಕ್ಲೋಸಿಂಗ್ ಡೆಟಾರ್ಸ್ ಅಂತ ಹೇಳ್ತೀವಿ. ಸೊ ಈಗ ಒಂದು ಸಣ್ಣ ಪ್ರಾಬ್ಲಮನ್ನು ನೋಡೋಣ. ಈ ಪ್ರಾಬ್ಲಮ್ಮು ಕ್ವಶನ್ ಪೇಪರ್ 2019ರಲ್ಲಿ ಸೆಕ್ಷನ್ ಬಿ ನಲ್ಲಿ ಬಂದಿರುವಂಥ ಕ್ವಶನ್ನು. ನಾವು ಸ್ಲೋ ಆಗಿ ನೋಡ್ಕೊಂಡು ಹೋಗೋಣ. ಸೊ ಸೆಕ್ಷನ್ ಬಿ ಕ್ವಶನ್ನು ಇಲ್ಲೇನು ಕೊಟ್ಟಿದ್ದಾನಂದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಅಂದರೆ ನಾವು ಈಗಾಗಲೇ ಏನು ಸ್ಪೆಸಿಮನನ್ನು ನೋಡಿದ್ದೀವಿ ಅದನ್ನು ಇಲ್ಲಿ ಪ್ರಿಪೇರ್ ಮಾಡುವಂತ ಹೇಳಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಓಪನಿಂಗ್ ಡೆಟಾರ್ಸ್, ಅಂದರೆ ಓಪನಿಂಗ್ ಅಂದರೆ 1/1/2019 ಅನ್ನೋದು ಅದಕ್ಕೆ ಓಪನಿಂಗ್ ಅಂತೀವಿ ನಾವು. ಸೊ ಓಪನಿಂಗ್ ಡೆಟಾರ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ, ಡಿಸ್ಕೌಂಟ್ ಅಲೌಡ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ಕ್ಲೋಸಿಂಗ್ ಡೆಟಾರ್ಸ್ ಕೂಡ ಇದೆ. ಇದರಲ್ಲಿ ಡೆಟಾರ್ಸ್ ಆಸ್ ಆನ್ 31/12/2019 ಇದೆ. ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್, ಅಂದರೆ ರಿಟರ್ನ್ ಬೈ ಕಸ್ಟಮರ್ ಅಂದರೆ ನಾವು ಈಗಾಗಲೇ ಫಾರ್ಮೆಟಲ್ಲಿ ನೋಡಿದ್ದೀವಿ, ಅದು ಸೇಲ್ಸ್ ರಿಟರ್ನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದರಲ್ಲೇ ನಾವು ಕಂಡುಹಿಡಿಯಬಹುದು. ಓಪನಿಂಗ್ ಡೆಟಾರ್ಸ್ ಇದೆ, ಕ್ಲೋಸಿಂಗ್ ಡೆಟಾರ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ. ಹಾಗಂದ್ರೆ ನಾವು ಇದರಲ್ಲಿ ಕಂಡುಹಿಡಿಯಬೇಕು ಏನಂದರೆ ಕ್ರೆಡಿಟ್ ಸೇಲ್ಸು. ಸೊ ಇದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾನು ಓಪನಿಂಗ್ ಡೆಟಾರ್ಸನ್ನು ತಗೋತೀನಿ. ಇಲ್ಲಿ ಏನಂತ ಬರೀತೀನಿ, ಡೆಬಿಟ್ ಸೈಡು ಟು ಓಪನಿಂಗ್ ಡೆಟಾರ್ಸ್, ಅದು ಯಾವ ಡೇಟಿಗಿದೆ, 1/1/2019 ಸೊ ಇದು 30,000 ರೂಪಾಯಿಗಳಿದೆ, 30,000 ರೂಪಾಯಿಗಳನ್ನು ಬರೆದಿದ್ದೀನಿ ನಾನು. ಸೊ ನೆಕ್ಸ್ಟ್ ಐಟಮ್ ಏನಿದೆ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಇದೆ. ಇದು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಕ್ರೆಡಿಟ್ ಸೈಡಲ್ಲಿ ಬಾಯ್ ಏನಂತ ಬರೀತೀನಿ ನಾನು, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಬರೀತೀನಿ. ಸೊ ಈ ಅಮೌಂಟ್ ಇರೋದು 1,44,000. ಸೊ ಪೂರ್ತಿ ಅಮೌಂಟನ್ನು ಬರೆದಿದ್ದೀನಿ. ನೆಕ್ಸ್ಟ್ ಇರೋದು ಡಿಸ್ಕೌಂಟ್ ಅಲೌಡ್. ಸೊ ಡಿಸ್ಕೌಂಟ್ ಅಲೌಡ್ ನಾವು ಫಾರ್ಮೆಟಲ್ಲಿ ನೋಡಿದ್ದೀವಿ, ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ದೇರ್ ಫೋರ್ ಡಿಸ್ಕೌಂಟ್ ಅಲೌಡ್. ಸೊ ಇದಿರೋದು 1,200 ರೂಪಾಯಿ, ಅದನ್ನು ಬರೆದಿದ್ದೇನೆ. ನೆಕ್ಸ್ಟ್ ಕ್ವಶನಲ್ಲಿರೋದು ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಕೂಡ ಇಲ್ಲೇ ಬರುತ್ತೆ, ಇಲ್ಲಿ ಬರೀತೀನಿ ನಾನು ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇರೋದು 800 ರೂಪೀಸ್ ಬರೆದಿದ್ದೀನಿ. ಕೊನೆಗಿರೋದು ಡೆಟಾರ್ಸ್ ಆಸ್ ಆನ್ 31/12. ಸೊ 1/1/2019 ಇರೋದು ಓಪನಿಂಗು. ಸೊ ಇಲ್ಲಿ ಇರೋದು ಕ್ಲೋಸಿಂಗು. ಇಲ್ಲಿ ಬರೀತೇನೆ ನಾನು ಒಂದು ಲೈನ್ ಬಿಟ್ಟು, ಬೈ ಕ್ಲೋಸಿಂಗ್ ಡೆಟಾರ್ಸ್. ಸೊ ಕ್ಲೋಸಿಂಗ್ ಡೆಟಾರ್ಸ್ ಡೇಟ್ ಇರೋದು 31/12/19 ಇರೋದೆಷ್ಟಿದು 18,000 ರೂಪಾಯಿ ಇದೆ. ಸೊ ಬರೆದಿದ್ದೀನಿ 18,000. ಸೊ ಇದಾದ್ಮೇಲೆ ಇನ್ನೊಂದು ಕೊನೆ ಐಟಮ್ ಇದೆ, ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ ಅಂತ. ಸೊ ಅದನ್ನು ಇಲ್ಲಿ ಸ್ಪೇಸ್ ಏನು ಬಿಟ್ಟಿದ್ದೆ ನಾನು ಅಲ್ಲಿ ಬರೀತೀನಿ, ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಸೊ ಈ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಅಂದರೆ ಸೇಲ್ಸ್ ರಿಟರ್ನ್ ಅನ್ನಂಗೆ ಇದಿರೋದು 2,000 ರೂಪಾಯಿ ನಾನು ಬರೆದಿದ್ದೀನಿ. ಸೊ ಈಗ ನಾವೆಲ್ಲ ಐಟಮ್ಸ್ಗಳನ್ನ ತೊಗೊಂಡಿದ್ದೀವಿ. ಯಾವ ಸೈಡ್ ಹೆಚ್ಚು ಬರುತ್ತೆ ಅಂತ ಒಂದು ಅಂದಾಜು ನೋಡಿದ್ರೆ ಇಲ್ಲಿ 30,000 ಇದೆ, ಇಲ್ಲಿ ಸುಮಾರು ಅಂಶಗಳು ಇದೆ. ಇದನ್ನು ಟೋಟಲ್ ಮಾಡ್ತೀನಿ ನಾನು. ಟೋಟಲ್ ನೋಡೋಣ. ಸೊ 1,44,000, 1,200, 800 ರೂಪೀಸ್, 2,000 ರೂಪಾಯಿ, 18,000 ರೂಪಾಯಿ. ಸೊ ಒಟ್ಟು 1,66,000 ರೂಪಾಯಿ ಕ್ರೆಡಿಟ್ ಸೈಡ್ ಆಯಿತು. ಇದೇ ಅಮೌಂಟನ್ನು ಇಲ್ಲಿ ತರ್ತೀನಿ, 1,66,000 ರೂಪಾಯಿಗಳು. ಸೊ ಉಳಿದಿರೋದು ಏನಂದರೆ ನಮಗಿಲ್ಲಿ ಬ್ಯಾಲೆನ್ಸಿಂಗ್ ಫಿಗರು ಕ್ರೆಡಿಟ್ ಸೇಲ್ಸ್ ಅಂತ ಆಗುತ್ತೆ. ಸೊ ಈ ಕ್ರೆಡಿಟ್ ಸೇಲ್ಸ್ ನಾವೇನು ಅಂತೀವಿ, ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಇರ್ತೀವಿ. ಸೊ ಈ 1,66,000 ರೂಪಾಯಲ್ಲಿ 30,000 ರೂಪಾಯಿನ ನಾನು ಕಳಿತೀನಿ. ಉಳಿದಿರೋದು 1,00,000
36,000 ರೂಪಾಯಿ ಇದು ನಮ್ದು ಏನಾಗುತ್ತೆ ರೀ ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು. ಸೆಕ್ಷನ್ ಬಿ ಅಲ್ಲಿ 5 ಮಾರ್ಕ್ಸ್ಗೆ ಏನು ಕ್ವಶನ್ ಅದ ಫುಲ್ 5 ಮಾರ್ಕ್ಸನ್ನು ನೀವು ಗಳಿಸ್ಬೋದು. ಈಗ ಅದೇ ಸೆಕ್ಷನ್ನಲ್ಲಿ ಅದೇ ಥರ ಪ್ರಾಬ್ಲಮ್ಮು ಈಗ ಮೊದಲು ನೋಡಿರೋದು 2019 ಕ್ವಶನ್ ಪೇಪರ್ ಸೆಕ್ಷನ್ ಬಿನಲ್ಲಿ. ಸೊ ಈಗ ನಾವು ನೋಡ್ತಾ ಇರೋ ಪ್ರಾಬ್ಲಮ್ಮು ಕ್ವಶನ್ ಪೇಪರ್ 2016 ಸೆಕ್ಷನ್ ಬಿನಲ್ಲಿ ಇಂಥದ್ದು ಇನ್ನೊಂದು ಕ್ವಶನ್ ಇದೆ, ಅದು 5 ಮಾರ್ಕ್ಸಿಗೆ ಕೇಳಿದ್ದಾನೆ. ಅಲ್ಲೇನು ಕೇಳಿದ್ದಾನೆ ನೋಡೋಣ. ಸೊ ಪ್ರಿಪೇರ್ ದ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಸೆಕ್ಷನ್ ಬಿಗೆ ಹಿಂದ್ಗಡೆ ಏನು ಪ್ರಾಬ್ಲಮ್ ಮಾಡಿದ್ವಿ ಅದೇ ಥರ ಇಲ್ಲಿ ಏನೇನು ಕೊಟ್ಟಿದ್ದಾನೆ ನೋಡೋಣ. ಮೊದಲು ಡೆಟಾರ್ಸ್ ಆಸ್ ಆನ್ 1/1/2015 ಇದೆ, ಅಂದರೆ ಓಪನಿಂಗ್ ಡೆಟಾರ್ಸು. ದೆನ್ ಬ್ಯಾಡ್ ಡೆಟ್ಸ್ ಇದೆ, ಕ್ರೆಡಿಟ್ ಸೇಲ್ಸು. ಸೊ ಹಿಂದಿನ ಪ್ರಾಬ್ಲಮಲ್ಲಿ ನಾವು ಕ್ರೆಡಿಟ್ ಸೇಲ್ಸನ್ನು ನಾವೇ ಕಂಡುಹಿಡಿದಿದ್ವಿ, ಇಲ್ಲಿ ಅದನ್ನು ಕೊಟ್ಬಿಟ್ಟಿದ್ದಾನೆ ಅಂದರೆ ಇನ್ನೊಂದೇನೋ ಅಂಶ ಇದರಲ್ಲಿ ಇಲ್ಲ ಅಂತ ಅರ್ಥ. ಸೊ ಓಪನಿಂಗ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ಕ್ರೆಡಿಟ್ ಸೇಲ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೂಡ ಇದೆ, ಡಿಸ್ಕೌಂಟ್ ಅಲೌಡ್ ಇದೆ. ಸೊ ಒಂದು ಮಿಸ್ಸಿಂಗ್ ಇದೆ ಇಲ್ಲಿ, ಏನಂದರೆ ಡೆಟಾರ್ಸ್ ಆಸ್ ಆನ್ 1/1/2015 ಕೊಟ್ಟಿದ್ದಾನೆ, ನಾವು ಕ್ಲೋಸಿಂಗ್ ಡೆಟಾರ್ಸನ್ನು ಕಂಡುಹಿಡಿಬೇಕು. ಸೊ ಈ ಥರ ಒಂದು ಸಣ್ಣ ಅಕೌಂಟನ್ನು ಹಾಕೊಂಡ್ಬಿಟ್ಟು ಬ್ರಾಂಚ್ ಡೆಟಾರ್ಸ್ ಅಂತ ಹೆಡ್ಡಿಂಗ್ ಬರೆದು ಈ ಕಡೆ ಡೆಬಿಟ್ ಕ್ರೆಡಿಟ್ ಅಂತ ಬರೆದು ನೀಟಾಗಿ ಈ ಥರ ಡ್ರಾ ಮಾಡಿಕೊಂಡು ಪರ್ಟಿಕ್ಯುಲರ್ಸ್ ಅಮೌಂಟನ್ನು ಬರೀಬೇಕು. ಸೊ ಈಗ ನಾವು ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ತೊಗೋತೀನಿ ಡೆಬಿಟ್ ಸೈಡು, ಇಲ್ಲಿ ಓಪನಿಂಗ್ ಡೆಟಾರ್ಸ್ ಅಂತ ತೊಗೋತೀನಿ. ಓಪನಿಂಗ್ ಡೆಟಾರ್ಸ್ ಬ್ರ್ಯಾಕೆಟಲ್ಲಿ ಬರೀತೀನಿ ಯಾವ ಡೇಟಿಂದದು 1/1/2015. ಸೊ ಅಮೌಂಟ್ ಇರೋದು 73,500. ನೆಕ್ಸ್ಟ್ ಇದೆ ಇಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಇದೆ, ಇಲ್ಲೊಂದು ಸ್ಪೇಸ್ ಬಿಡ್ತೀನಿ ನಾನು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಬರೀಲಿಕ್ಕೆ. ನೆಕ್ಸ್ಟ್ ಬರೀತೀನಿ ಬೈ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇರೋದು 17,500 ರೂಪಾಯಿಗಳು. ಅದರ ನೆಕ್ಸ್ಟ್ ಇರೋದು ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ ಡೆಬಿಟ್ ಸೈಡ್ ಬರುತ್ತೆ, ಫಾರ್ಮೆಟಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಕ್ರೆಡಿಟ್ ಸೇಲ್ಸ್. ಸೊ ಕ್ರೆಡಿಟ್ ಸೇಲ್ಸಿಗೆ ಎಷ್ಟಿದೆ ದುಡ್ಡು 3,88,000 ಇದೆ. ಸೊ ಅದನ್ನು ಬರೀತೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಅಂದರೆ ಇಲ್ಲೇನು ಸ್ಪೇಸ್ ಬಿಟ್ಟಿದ್ದೆ ನಾನು ಅಲ್ಲಿ ಬರೀತೀನಿ ನಾನು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟಾರ್ಸ್. ಸೊ ಇದಿರೋದು 3,29,000. ಸೊ ಇದನ್ನು ಬರೆದಿದ್ದೀನಿ ನಾನು. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕೌಂಟ್ ಅಲೌಡ್ ಅಂತ ಇದೆ, ಇಲ್ಲೇ ಬರೀತೀನಿ ನಾನು ಕ್ರೆಡಿಟ್ ಸೈಡ್ದು ಫಾರ್ಮೆಟ್ ಪ್ರಕಾರ ಡಿಸ್ಕೌಂಟ್ ಅಲೌಡ್. ಸೊ ಇದು ಬಂದುಬಿಟ್ಟು 15,000 ಇದೆ. ಸೊ ನಾವು ಈಗಾಗಲೇ ನೋಡಿದ್ದೀವಿ ಫಾರ್ಮೆಟಲ್ಲಿ ಈ ಡೆಟಾರ್ಸ್ ಅಕೌಂಟಲ್ಲಿ 4 ಅಂಶಗಳು ಇರಬೇಕು. ನಾವು 4 ಅಂಶಗಳನ್ನು ಚೆಕ್ ಮಾಡ್ತೀನಿ. ಸೊ ಓಪನಿಂಗ್ ಡೆಟಾರ್ಸ್ ಇದೆ, ಕ್ಲೋಸಿಂಗ್ ಇಲ್ಲ, ಕ್ರೆಡಿಟ್ ಸೇಲ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ. ಹಾಗಂದರೆ ಇಲ್ಲೇನು ಬ್ಯಾಲೆನ್ಸಿಂಗ್ ಫಿಗರ್ ಉಳಿಯುತ್ತೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಡೆಬಿಟ್ ಸೈಡಲ್ಲಿ ಟೋಟಲ್ ಮಾಡ್ಕೋತೀನಿ ಮೊದಲು. ಸೊ ಡೆಬಿಟ್ ಸೈಡ್ ಓಪನಿಂಗ್ ಡೆಟಾರ್ಸ್ ಇರೋದು 73,500 ಪ್ಲಸ್ ಕ್ರೆಡಿಟ್ ಸೇಲ್ಸ್ ಇರೋದು 3,88,000. ಸೊ ಟೋಟಲ್ ಮಾಡ್ತೀನಿ. ಟೋಟಲ್ ಆಯಿತು 4,61,500 ರೂಪಾಯಿಗಳು. ಸೊ ಇಲ್ಲೇ ಸೇಮ್ ಅಮೌಂಟನ್ನು ಬರೀತೀನಿ ನಾನು 4,61,500. ಸೊ ಅದರಲ್ಲಿ ಇದನ್ನು ಕಳೆದು ಬಿಡ್ತೀನಿ, ಅಂದರೆ ಬ್ಯಾಲೆನ್ಸ್ ಏನು ಬರುತ್ತೆ ಇದಕ್ಕೆ ನಾವು ಕ್ಲೋಸಿಂಗ್ ಡೆಟಾರ್ಸ್ ಅಂತ ಹೇಳ್ತೀವಿ. ಕ್ಲೋಸಿಂಗ್ ಡೆಟಾರ್ಸ್ ಬಂದುಬಿಟ್ಟು 31/12/2015ಗೆ ಬರುತ್ತೆ. ಸೊ ಇದನ್ನು ಮೈನಸ್ ಮಾಡ್ತಾ ಹೋಗ್ತೀನಿ ನಾನು. 3,29,000 ಮೈನಸ್ 17,500 ಮೈನಸ್ 15,000. ಸೊ ಅಂದರೆ ಕ್ಲೋಸಿಂಗ್ ಡೆಟಾರ್ಸ್ ಬ್ಯಾಲೆನ್ಸು 1,00,000 ಆಗುತ್ತೆ. ಸೊ ಇಲ್ಲಿ ಏನು ಬರೀತೇನೆ ನಾನು ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀತೇನೆ, ಯಾಕಂದರೆ ಇದು ಕೊನೆಗೆ ಕಂಡುಹಿಡಿದಿದ್ದು ನಾನು. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಈಸ್ 1,00,000. ಸೊ ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕ್ವಶನ್ ಪೇಪರ್ 2015 ಸೆಕ್ಷನ್ ಬಿಯಲ್ಲಿ ಮತ್ತೆ ಇಂತಹದೇ ಒಂದು ಕ್ವಶನನ್ನು ಕೇಳಿದ್ದಾರೆ. ನಾನು ಓದ್ತೀನಿ ಕ್ವಶನ್ ಮೊದಲು. ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಅಂದರೆ ಈಗಾಗಲೇ ನಾವು 2 ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದ್ದೀವಿ 2019 ಮತ್ತು 2016. ಅದೇ ಥರ 2015ರಲ್ಲೂ ಇಂಥದ್ದೇ ಒಂದು ಕ್ವಶನ್ ಸೆಕ್ಷನ್ ಬಿ 5 ಮಾರ್ಕ್ಸಿಗೆ ಬಂದಿದೆ. ನೋಡೋಣ ಹೆಂಗೆ ಸಾಲ್ವ್ ಮಾಡಬೇಕದು. ಸೊ ಇಲ್ಲಿ ಕೊಟ್ಟಿದ್ದನ್ನು ನೋಡ್ತೀನಿ ನಾನು ಏನೇನಿದೆ. ಡೆಟಾರ್ಸ್ ಆಸ್ ಆನ್ 1/1/2016 ಅಂದರೆ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾನೆ. ಡೆಟಾರ್ಸ್ ಆಸ್ ಆನ್ 31/12/2016 ಕ್ಲೋಸಿಂಗ್ ಡೆಟಾರ್ಸು ಕೊಟ್ಟಿದ್ದಾರೆ. ಅಲವನ್ಸಸ್ ಟು ಕಸ್ಟಮರ್ಸ್ 6,000 ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೂಡ ಇದೆ. ಗೂಡ್ಸ್ ರಿಟರ್ನ್ ಅಂದರೆ ಸೇಲ್ಸ್ ರಿಟರ್ನ್ ಅಂತ ಏನಂತೀವಿ ನಾವು ಅದು ಕೂಡ ಇದೆ. ಡಿಸ್ಕೌಂಟ್ ಅಲೌಡ್ ಇದೆ.
ಬ್ಯಾಡ್ ಡೆಟ್ಸ್ 4000 ಇದೆ. ಸೊ ಅಂದರೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸು ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ. ಸೊ ಅಂದರೆ ನಾವು ಮತ್ತೆ ಕ್ರೆಡಿಟ್ ಸೇಲನ್ನು ಇಲ್ಲಿ ಕಂಡುಹಿಡಬೇಕು. ಸೊ ನಾನು ಈ ಒಂದು ಅಕೌಂಟನ್ನು ಡ್ರಾ ಮಾಡ್ತೀನಿ. ಸೊ ಅಲ್ಲಿ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಟೈಟಲ್ ಬರೀತೀನಿ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರೀತೀನಿ. ಸೊ ಇಲ್ಲಿ ಓಪನಿಂಗ್ ಡೆಟಾರ್ಸನ್ನು ನಾನು ತೊಗೋತೀನಿ. ಸೊ ಓಪನಿಂಗ್ ಡೆಟಾರ್ಸ್ ಬಂದುಬಿಟ್ಟು 1,50,000. ಸೊ ಅದು 1/1/2016 ಇರೋದು ಓಪನಿಂಗು ಬರ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬಿ ಡೆಟಾರ್ಸ್ ಆಸ್ ಆನ್ 31/12/2016 90,000 ಇದೆ. ಸೊ ಕ್ಲೋಸಿಂಗ್ ಡೆಟಾರ್ಸನ್ನು ನಾನು ಇಲ್ಲಿಗೆ ಬರೀಬೇಕು, ಯಾಕಂದರೆ ಇಲ್ಲಿ ಸುಮಾರು ಐಟಮ್ಗಳು ಬರ್ತವೆ. ಸೊ ಕ್ಲೋಸಿಂಗನ್ನು ಎಂಡಿಗೆ ಬರೆಯೋದಕ್ಕೋಸ್ಕರ ನಾನು ಎಂಡಲ್ಲಿ ಇಲ್ಲಿ ಸ್ಪೇಸ್ ಬಿಟ್ಟು ಇಲ್ಲಿ ಬರೀತೀನಿ ಕ್ಲೋಸಿಂಗ್ ಡೆಟಾರ್ಸ್. ಸೊ ಆಸ್ ಆನ್ 31/12/2016 90,000. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಲವನ್ಸ್ ಟು ಕಸ್ಟಮರ್ಸ್ ಅಂತ ಇದೆ 6,000. ಸೊ ಅದನ್ನು ಕ್ರೆಡಿಟ್ ಸೈಡ್ ಬರೀಬೇಕು ನಾನು. ಅದಕ್ಕೂ ಮುಂಚೆ ಇಲ್ಲೇ ಸ್ಪೆಸಿಮನಲ್ಲಿ ನೋಡಿರೋದಾಗೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಬರೆದು ಹಾಗೆ ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅಲವನ್ಸ್ ಟು ಕಸ್ಟಮರ್ ಅಂತ ಬರೆದು ಅಲವನ್ಸ್ ಟು ಕಸ್ಟಮರ್ ಇರೋದು 6,000. ಸೊ 6,000 ಬರೆದಿದ್ದೀನಿ. ನೆಕ್ಸ್ಟು ಡಿ ಬಂದುಬಿಟ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ನಾವು ಈಗಾಗಲೇ ಬರೆದಿಟ್ಟಿದ್ದೀವಿ. ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸು 7,20,000 ಇದೆ, ಬರೆದಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗೂಡ್ಸ್ ರಿಟರ್ನ್ ಇದೆ, ಇಲ್ಲೇ ಬರೀತೀನಿ ಅದನ್ನು ನಾನು. ಗೂಡ್ಸ್ ರಿಟರ್ನ್ಡ್ ಬೈ ಕಸ್ಟಮರ್ಸ್. ಸೊ ಇದು ಬಂದುಬಿಟ್ಟು 10,000 ಇದೆ, 10,000 ಬರೀತೀನಿ. ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್ ಇದೆ, ಅದು ಕ್ರೆಡಿಟ್ ಸೈಡೇ ಬರುತ್ತೆ, ಬರೀತೀನಿ ನಾನು ಇಲ್ಲಿ. ಡಿಸ್ಕೌಂಟ್ ಅಲೌಡ್ ಟು ಕಸ್ಟಮರ್ಸ್. ಸೊ ಇದು ಬಂದುಬಿಟ್ಟು 5,000 ಇದೆ. ಸೊ 5,000 ಬರೆದಿದ್ದೀನಿ. ಕೊನೆಯಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಇದೆ. ಸೊ ಅದು ಕೂಡ ಕ್ರೆಡಿಟ್ ಸೈಡ್ ಬರೋದ್ರಿಂದ ಬ್ಯಾಡ್ ಡೆಟ್ಸು ಇಲ್ಲೇ ಬರೀತೀನಿ ನಾನು, ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇರೋದು 4,000. ಸೊ ಎಲ್ಲ ಐಟಮ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಕ್ರೆಡಿಟ್ ಸೈಡ್ ಎಲ್ಲ ಬರೆದಿದ್ದೀನಿ. ಸೊ ಹೆಚ್ಚು ಬರೋದು ಕ್ರೆಡಿಟ್ ಸೈಡ್, ಯಾಕಂದರೆ ನಾವು ಇಲ್ಲಿ ಕ್ರೆಡಿಟ್ ಸೇಲ್ಸನ್ನು ಕಂಡುಹಿಡಿಯೋಕ್ಕೋಸ್ಕರ ಕ್ರೆಡಿಟ್ ಸೈಡ್ ಹೆಚ್ಚು ಬರುತ್ತೆ. ಇದನ್ನು ಟೋಟಲ್ ಮಾಡ್ತೀನಿ ನಾನು. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 7,20,000 ಇದೆ, ತೊಗೊಂಡಿದ್ದೀನಿ. 6,000 ಅಲವನ್ಸು. ಗೂಡ್ಸ್ ರಿಟರ್ನ್ಡು 10,000 ತೊಗೊಂಡಿದ್ದೀನಿ. ಡಿಸ್ಕೌಂಟ್ ಅಲೌಡು 5,000, 4,000 ಬ್ಯಾಡ್ ಡೆಟ್ಸು. ಕ್ಲೋಸಿಂಗ್ ಡೆಟಾರ್ಸ್ ಬಂದುಬಿಟ್ಟು 90,000. ಸೊ ದೇರ್ ಫಾರ್ ಕ್ರೆಡಿಟ್ ಸೈಡ್ ಟೋಟಲ್ಲು 8,35,000 ರೂಪಾಯಿ ಬರುತ್ತೆ. ಸೊ ಇದೇ ಟೋಟಲ್ ನಾನು ಈ ಕಡೆ ಬರೀತೀನಿ. ಡೆಬಿಟ್ ಸೈಡು 8,35,000. ಸೊ ಈ ಟೋಟಲ್ನಲ್ಲಿ ಡೆಬಿಟ್ ಸೈಡ್ ಓಪನಿಂಗ್ ಇದೆಯಲ್ಲ ಅದನ್ನು ಕಳಿತೀನಿ ನಾನು, 1,50,000. ಸೊ ಉಳಿದಿರೋದು 6,85,000 ಏನಿದೆ ಇದು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಕ್ರೆಡಿಟ್ ಸೇಲ್ಸು ಹೌದು, ಬ್ಯಾಲೆನ್ಸಿಂಗ್ ಫಿಗರ್ ಕೂಡ ಹೌದು. ಸೊ ಇಷ್ಟು ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಸೊ ಇದೇ ತರಹ ಕ್ವಶನ್ ಪೇಪರ್ 2014ರಲ್ಲೂ ಕೂಡ ಇಂಥದೇ ಒಂದು ಪ್ರಾಬ್ಲಮ್ ಸೆಕ್ಷನ್ ಬಿಗೆ ಕೇಳಿರುತ್ತಾರೆ. ಸೊ ಇದನ್ನು ಓದ್ತೀನಿ ನಾನು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಅಂದರೆ ನಾವು ಈಗಾಗಲೇ ಏನು ಮಾಡ್ತಿದ್ದೀವಿ ಅಂಥದ್ದೇ ಪ್ರಾಬ್ಲಮ್ ಇದು. ಸೊ ಇದರಲ್ಲಿ ನೋಡೋಣ ಏನೇನಿದೆ. ಓಪನಿಂಗ್ ಡೆಟಾರ್ಸ್ ಇದೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ಗೂಡ್ಸ್ ರಿಟರ್ನ್ಡ್ ಫ್ರಾಮ್ ಕಸ್ಟಮರ್ಸ್ ಅಂದರೆ ಸೇಲ್ಸ್ ರಿಟರ್ನ್ ಅಂತ ಏನು ಕನ್ಸಿಡರ್ ಮಾಡಿದ್ದೀವಿ ನಾವು ಅದು ಇದೆ, ಡಿಸ್ಕೌಂಟ್ ಇದೆ, ಕ್ರೆಡಿಟ್ ಸೇಲ್ಸ್ ಕೂಡ ಇದೆ. ಸೊ ಹಾಗಾದರೆ ಈ ಪ್ರಾಬ್ಲಮ್ ನಮಗೆ ಓಪನಿಂಗ್ ಡೆಟಾರ್ಸ್ ಇದೆ, ಕ್ಲೋಸಿಂಗ್ ಡೆಟಾರ್ಸ್ ಇಲ್ಲ. ಸೊ ಹಾಗಾದರೆ ನಾವು ಇದರಲ್ಲಿ ಕಂಡುಹಿಡಿಯೋದು ಏನಂದರೆ ಕ್ಲೋಸಿಂಗ್ ಡೆಟಾರ್ಸನ್ನು ನೋಡೋಣ ಹೆಂಗೆ ಸಾಲ್ವ್ ಮಾಡೋದು. ಡೆಬಿಟ್ ಸೈಡ್ ನಾನು ಫಸ್ಟ್ ಐಟಮ್ ಏನು ತೊಗೋತೀನಿ, ಓಪನಿಂಗ್ ಡೆಟಾರ್ಸ್ ಅಂತ ಬರೀತೀನಿ. ಸೊ 21,000. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ತೊಗೊಂಡಿದ್ದೀನಿ, ಟಿಕ್ ಹಾಕ್ತೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಇದೆ, ಬಾಯ್ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟಾರ್ಸ್ ಇದೆ 94,000. ಸೊ ಇದನ್ನು ಬರೆದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಡ್ ಡೆಟ್ಸ್ ಇದೆ, ಬ್ಯಾಡ್ ಡೆಟ್ಸು 3,000 ಇದೆ, ಬರೆದಿದ್ದೀನಿ. ನೆಕ್ಸ್ಟು ಗೂಡ್ಸ್ ರಿಟರ್ನ್ ಇದೆ ಫ್ರಮ್ ಕಸ್ಟಮರ್ಸ್. ಸೊ ಅದು ಇಲ್ಲೇ ಬರುತ್ತೆ, ಗೂಡ್ಸ್ ರಿಟರ್ನ್ಡ್ ಫ್ರಾಮ್
ಕಸ್ಟಮರ್ಸ್. ಸೊ ಇದು ಬಂದುಬಿಟ್ಟು 4000 ಇದೆ, ಈ 4000 ಬರೆದಿದ್ದೀನಿ. ಸೊ ಗೂಡ್ಸ್ ರಿಟರ್ನ್ ಫ್ರಮ್ ಕಸ್ಟಮರ್ಸು 2000 ಇದೆ, 2000 ಸರಿಪಡಿಸ್ಕೊಂಡಿದ್ದೀನಿ. ಸೊ ಡಿಸ್ಕೌಂಟ್ ಅಲೌಡ್ ಇದೆ. ನೆಕ್ಸ್ಟು ಬೈ ಡಿಸ್ಕೌಂಟ್ ಅಲೌಡ್ ಇದೆ. ಸೊ ಡಿಸ್ಕೌಂಟ್ ಅಲೌಡ್ ಬಂದುಬಿಟ್ಟು 4000 ಇದೆ, ಬರೆದಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಕ್ರೆಡಿಟ್ ಸೇಲ್ಸ್ ಇದೆ. ಕ್ರೆಡಿಟ್ ಸೇಲ್ಸ್ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಡೆಬಿಟ್ ಸೈಡ್ ಬರುತ್ತೆ. ಸೊ ಕ್ರೆಡಿಟ್ ಸೇಲ್ಸ್, ಸೊ ಕ್ರೆಡಿಟ್ ಸೇಲ್ಸ್ ಬಂದುಬಿಟ್ಟು 1,08,000 ಇದೆ. ಸೊ ಅದನ್ನು ಬರೆದಿದ್ದೆ. ಹಾಗೆ 1 ರಿಂದ 6 ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಈಗ ನಾನು ಕ್ಲೋಸಿಂಗ್ ಡೇಟಾಸ್ ಬೇಕು ನನಗೆ. ನಾನು ಡೆಬಿಟ್ ಸೈಡ್ ಟೋಟಲ್ನ ಮಾಡ್ಕೋತೀನಿ. ಸೊ 21,000, 1,08,000, ಟೋಟಲ್ ಬಂದುಬಿಟ್ಟು 1,29,000 ಆಗುತ್ತೆ. ಸೊ ಈ 1,29,000ನ ನಾನು ಕ್ರೆಡಿಟ್ ಸೈಡ್ ಬರಿತೀನಿ, 1,29,000. ಸೊ ಇದರಲ್ಲಿ ನಾನು ಕಳಿತೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ರಿಟಾರ್ಸು 94,000, 3,000 ಬ್ಯಾಡ್ ಡೆಟ್ಸ್, 2,000 ಗೂಡ್ಸ್ ರಿಟರ್ನ್, ಡಿಸ್ಕೌಂಟ್ ಅಲೌಡ್ 4,000. ಸೊ ಇದನ್ನು ಬಂದುಬಿಟ್ಟು ಡಿಫ್ರೆನ್ಸ್ ಉಳಿಯೋದು 26,000. ಸೊ 26,000 ಇದು ಕ್ಲೋಸಿಂಗ್ ಡೆಟಾರ್ಸ್. ಸೊ ಬ್ರ್ಯಾಕೆಟಲ್ಲಿ ಏನು ಬರಿತೀನಿ ನಾನು, ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇಷ್ಟು ಮಾಡಿದ್ರೆ ಸೆಕ್ಷನ್ ಬಿ ಯಲ್ಲಿ ಈ ಪ್ರಾಬ್ಲಮ್ ಮುಗಿದಾವೆ. ಸೊ ವೆರಿ ಸಿಂಪಲ್ ಇದೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಖಂಡಿತ ಇದರಿಂದ ಯಶಸ್ಸು ದೊರೀತದೆ. Thanks for watching the video. So our next volume 3 is on practical problems related to preparation of branch account, goods sent to branch account, and branch debtors account in one problem. If you like the video, please share, like and subscribe for the video.